ನಾನ್ ನಿನ್ ಫಿಯಾನ್ಸಿ. ನನ್ ಬಗ್ಗೆನೂ ನಿನ್ನ ಕೇರ್ ಇಲ್ವಾ? ಎಷ್ಟ್ ನೆಗ್ಲಿಜೆಂಟ್ ಆಗಿ ಮಾತಾಡ್ತಿದ್ಯಾ ನೋಡು. ಇಶಾನಿ ಪ್ಲೀಸ್, ಮನುಷ್ಯ ಕೆಲವೊಂದ್ಸಲ ತನ್ನನ್ ತಾನೇ ಕಂಡುಕೊಳ್ಳೋದು, ಕೇರ್ ಮಾಡ್ಕೊಳ್ಳೋದೇ ಆಗಲ್ಲ. ಅಂಥದ್ರಲ್ಲಿ ನೀನು ಸರಿ, ನಾನು ಹೊರಟೆ. ವಿರಾಟ್, ನೀನೇನೋ ನಿನ್ ಮನಸ್ಸಿಗೆ ಬಂದಿದ್ದನ್ ಮಾತಾಡ್ಬಿಟ್ಟು ಹೊರಟೋಗ್ತೀಯ. ಆಮೇಲೆ ಅದರಿಂದ ಇಲ್ಲಿರೋರ್ಗೆಲ್ಲ ಎಷ್ಟು ಎಫೆಕ್ಟ್ ಆಗತ್ತೆ ಅಂತ ನಿಂಗೆ ಗೊತ್ತಿದೆಯಾ? ವಿರಾಟ್, ನಿನ್ನ ನೀನು ಏನು ಅಂತ ಅನ್ಕೊಂಡಿದ್ಯಾ? ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತನಾ? ಪ್ಲೀಸ್ ವಿರಾಟ್, ಯಾವ್ದನ್ನಾದ್ರೂ ಅಷ್ಟೇ ಮುಚ್ಚಿಟ್ಟಷ್ಟು ತಿಳ್ಕೋಬೇಕು ಅನ್ನೋ ಕುತೂಹಲ ಜಾಸ್ತಿ ಆಗತ್ತೆ. ಅಂಡ್ ನಮ್ಮಿಬ್ರು ಮಧ್ಯೆ ಇಷ್ಟೆಲ್ಲ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಕಾ ಹೇಳು? ವಿರಾಟ್, ನೀನ್ ಹೀಗ್ ಸೈಲೆಂಟ್ ಆದ್ರೆ ಹೇಗೆ? ಏನೇ ಇದ್ರೂ ಸಮಾಧಾನವಾಗಿ ಮಾತಾಡಿ ಅದನ್ನ ಕ್ಲಿಯರ್ ಮಾಡ್ಕೋಬೋತಾನೆ. ಪ್ಲೀಸ್ ಮಾಮ್, ಸದ್ಯಕ್ಕೆ ನೀನು ಕೇಳ್ಬೇಡಿ. ವಿರಾಟ್, ನಿಂದ್ ಯಾಕೋ ಅತಿ ಆಯ್ತು. ವಸುಂಧರ ಮಗ ಆಗಿ ನೀನ್ ಈ ತರ ಮಾತಾಡ್ತಿರೋದ್ ನೋಡಿದ್ರೆ ನನಗೆ ಶಾಕ್ ಆಗ್ತಾ ಇದೆ. ಹೌದು ವಿರಾಟ್, ಇಲ್ಲಿ ತನಕ ಅಥರ್ವನ್ ವಿಷಯ ದೊಡ್ಡದಾಗಿತ್ತು. ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ಅಥರ್ವನ್ ವಿಷಯದಲ್ಲಿ ಆ ದೇವ್ರನ್ನ ನಂಬಿದ್ವಿ. ಎಲ್ಲ ಸರಿ ಹೋಯ್ತು ಅನ್ನುವಾಗ ನೀನ್ ಹೀಗ್ ಮಾಡ್ತಾ ಇದೀಯಲ್ಲ. ವಿರಾಟ್, ನಿನ್ನ ಡ್ರೀಮ್ ಪ್ರಾಜೆಕ್ಟ್ ಏನು ಅಂತನಾದ್ರೂ ಹೇಳು. ನೀನೆಲ್ಲೋ ರೋಡ್ ಸೈಡ್ ಅಲ್ಲಿ ಕಾರ್ ನಿಲ್ಸೋದು, ಅಲ್ಲಿಂದ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋದು, ಇದೆಲ್ಲ ಏನು ಅಂತ ಹೇಳೋ. ಇವತ್ತಲ್ಲ ನಾಳೆ ಇದಕ್ಕೆ ನೀನ್ ಆನ್ಸರ್ ಮಾಡ್ಲೇಬೇಕು ತಾನೆ? ಅದೇ ಅದ್ಗೆ ನಾನು ಹೇಳ್ತಿರೋದು. ಅನುಮಾನ ಬಂದಿದ್ಕೆ ತಾನೇ ಪ್ರಶ್ನೆ ಮಾಡ್ತಿರೋದು. ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳೋದಕ್ಕೆ ಯಾಕೆ ಹಿಂಜರಿತಾ ಇದ್ಯಾ? ವೀರ್, ಏನು ಮುಚ್ಚಿಡೋ ಪ್ರಯತ್ನ ಮಾಡ್ಬೇಡ ನೀನು. ನಿನ್ ಮನ್ಸಲ್ಲಿ ಏನಿದ್ಯೋ ಅದನ್ನ ಹೇಳು. ಹೌದು ವಿರಾಟ್, ನೀನ್ ಯಾಕೆ ಈ ರೀತಿ ನಡ್ಕೋತಾ ಇದೀಯಾ? ಇವರೆಲ್ಲ ಹೇಳ್ದಾಗ ನನಗ್ ನಂಬಿಕೆ ಬರ್ಲಿಲ್ಲ. ಆದ್ರೆ ಇವಾಗ ನೀನ್ ನಡ್ಕೊಳ್ಳೋ ರೀತಿ ನೋಡ್ತಾ ಇದ್ರೆ ನನ್ಗೆ ಯಾಕೋ ಭಯನೇ ಆಗ್ತಿದೆ ಕಣೋ. ಹೇಳು, ಯಾಕೆ ಮದುವೆ ಕ್ಯಾನ್ಸಲ್ ಮಾಡು ಅಂತ ಹೇಳ್ದೆ? ಹೇಳು. ಓ ಗಾಡ್, ನಾನು ನಂದೇ ಸಮಸ್ಯೆಯಲ್ಲಿ ಈಜೋಕಾಗದೆ ಮುಳುಗ್ತಾ ಇದ್ದೀನಿ. ಆದ್ರೆ ಇವರೆಲ್ಲ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಛೇ. ಅಜ್ಜಿ, ಇಷ್ಟಕ್ಕೆಲ್ಲ ನೀವೇ ಕಾರಣ. ವಿರಾಟ್, ಏನೋ ಹೇಳ್ತಾ ಇದೀಯಾ? ಇಷ್ಟಕ್ಕೆಲ್ಲ ನಾನ್ ಕಾರಣನಾ? ನಾನೇನೋ ಮಾಡ್ದೆ? ವಿರಾಟ್, ಏನಿದೆಲ್ಲ? ಅಮ್ಮ ಏನ್ ಮಾಡಿದ್ರು? ಇದ್ರಲ್ಲಿ ಅಮ್ಮನ್ ಯಾಕೆ ಹೇಳ್ತಾ ಇದ್ಯಾ? ಮಾಮ್, ನಾನ್ ಹೇಳ್ತಿರೋದಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಅಜ್ಜಿ, ನೀವ್ ತಾನೇ ಹೇಳಿದ್ದು ಅಥರ್ವನ್ ಆರೋಗ್ಯ ಸರಿ ಇಲ್ಲ, ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ ಅಂತ. ಒಂದು ಶುಭ ಕಾರ್ಯ, ಅದು ನಿನ್ ಮದ್ವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಹೌದು ಹೇಳ್ದೆ, ಈ ಮನೆಗ್ ಒಳ್ಳೇದಾಗ್ಲಿ ಅಂತ ಹೇಳ್ದೆ. ಈಗ ಅದ್ರಿಂದಾನೇ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಏನು? ಈ ಮದ್ವೆ ನಾನ್ ಒಪ್ದೆ ಅನ್ನೋದಕ್ಕಿಂತ ನನ್ನ ಬಲವಂತ ಮಾಡಿ ಒಪ್ಸಿದ್ದು. ಏನು ಬಲವಂತ ಮಾಡಿ ಒಪ್ಸಿದ್ದು ಅಂದ್ರೆ ಏನರ್ಥ ವೀರ್? ಯಾಕೆ ನಿನ್ಗೆ ನಾನಂದ್ರೆ ಇಷ್ಟ ಇಲ್ವಾ? ನೀನ್ ಇಷ್ಟಪಟ್ಟು ಈ ಮದ್ವೆಗೆ ಒಪ್ಕೊಂಡಿಲ್ವಾ? ಇಲ್ಲ. ಅಕ್ಕ, ನೀನ್ ಇವತ್ ಟ್ಯಾಬ್ಲೆಟ್ ತಗೊಂಡಿಲ್ಲ? ತಗೋ. ಬೇಡ ಅಕ್ಕ, ಟ್ಯಾಬ್ಲೆಟ್ ಬೇಡ ಅಂದ್ರೆ ಹೇಗೆ? ನೀನ್ ಬೇಗ ಹುಷಾರಾಗ್ಬೇಕು ತಾನೆ? ತಗೋ. ಇದ್ ಕಹಿ ಇರುತ್ತೆ, ಬೇಡ. ಅಕ್ಕ, ಇದು ಬಾಯಿ ಕಹಿ ಆದ್ರೂನು ನೀನ್ ಸರಿ ಹೋಗ್ಬೇಕು ಅಂದ್ರೆ ಇದನ್ ತಿನ್ಲೇಬೇಕು. ಕಹಿ ಇರೋದೆಲ್ಲ ಕೆಟ್ಟದ್ದಲ್ಲ, ನನ್ ಮುದ್ದು ಅಕ್ಕ ಅಲ್ವಾ? ತಗೋ. ಯಾಕೆ ಇವತ್ತು ಹೀಗಾಡ್ತಿದ್ದೀರಾ? ನೀವ್ ಗುಡ್ ಗರ್ಲ್ ಅಲ್ವಾ? ನೀವ್ ಹೀಗ್ ಮಾತ್ರ ತಗೊಂಡಿಲ್ಲ ಅಂತಂದ್ರೆ ಅಥರ್ವ ಅವ್ರು ಬೇಜಾರ್ ಮಾಡ್ಕೊಳ್ಳೋದಿಲ್ವಾ? ಅಂತೂ ಅಕ್ಕ ಮಾತ್ರ ತಗೋಬೇಕು ಅಂದ್ರೆ ಅಥರ್ವನ್ ಹೆಸರು ಬರ್ಬೇಕಾಯ್ತು.
ಭೈರವಿ, ಅರೆ ಅಥರ್ವ, ಅಂಕಲ್ ಬನ್ನಿ. ಕೂತ್ಕೊಳ್ಳಿ. ಅಥರ್ವ, ಭವಾನಿ ಹೇಗಿದೆಯಾ?